ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀದೇವಿ. ನಾನು 7 ತಿಂಗಳಿಂದ ಬರೀ ಹಣ್ಣುಗಳನ್ನೇ ತಿಂದ್ಕೊಂಡಿದ್ದೀನಿ. ನನಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ನಾನು ಹೆಲ್ದಿಯಾಗೇ ಇದ್ದೀನಿ. ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಹೇರ್ ಫಾಲ್ಸ್ ಇಲ್ಲ, ಆ್ಯಕ್ನೆ ಇಲ್ಲ, ಪಿಂಪಲ್ಸ್ ಇಲ್ಲ, ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಷಯ ಉಪ್ಪು ತಿನ್ನಬಾರ್ದು, ಉಪ್ಪು ಪಾಯ್ಸನ್ ಅಂತ. ಉಪ್ಪು ಯಾವ ರೀತಿ ಪಾಯ್ಸನ್ ಅಂದರೆ, ಈ ಉಪ್ಪಿನಿಂದಲೇ ಎಲ್ಲ ಕಾಯಿಲೆಗಳು ಬರೋದು. ನಾವು ಯಾವುದೇ ರೀತಿಯ ಅಡುಗೆಗಾಗಲಿ ಉಪ್ಪು ಹಾಕಲಾರ್ದೆ ತಿನ್ನೋಕ್ಕೆ ಸಾಧ್ಯನಾ? ಇಲ್ಲ ತಾನೆ. ಏನು ಮಾಡ್ತೀವಿ ನಾವು, ಉಪ್ಪು ಹಾಕಿ ತಿಂದಾಗ ಓವರ್ ಈಟಿಂಗ್ ಆಗುತ್ತೆ. ಈಗ ಬೆಳಗ್ಗೆ 8 o'clockಗೆ ಬ್ರೇಕ್ಫಾಸ್ಟ್ ಮಾಡಿರ್ತೀವಿ, ಮತ್ತು 1 o'clockಗೆ ಮತ್ತೆ ಹಸಿವು ಬರುತ್ತೆ, ಕ್ರೇವಿಂಗ್ಸ್ ಬರುತ್ತೆ, ನಮ್ಗೆ ತಿನ್ನಬೇಕು ಅಂತ ಅನಿಸುತ್ತೆ, ಹಸಿವಾಗುತ್ತೆ. ಯಾವುದಕ್ಕೆ? ಈ ಉಪ್ಪಿನ ಕಾರಣ. ಅದೇ ನೀವು ಬೇರೆ ಯಾವುದಾದ್ರೂ ಪದಾರ್ಥ ತೊಗೊಳ್ರಿ, ಯಾವುದೇ ವೆಜಿಟೇಬಲ್ಸ್, ಅದಕ್ಕೆ ಏನು ಸಾಲ್ಟ್ ಹಾಕ್ಲಾರ್ದೆ ತೊಗೊಂಡು ನೋಡಿ, ಅದು ಕ್ರೇವಿಂಗ್ಸ್ ಮಾಡಲ್ಲ. ಫ್ರೂಟ್ಸ್ ತಿಂದರೆ ಹಸಿವಾಗುತ್ತೆ, ತಿಂದಮೇಲೆ ಹಸಿವಾಗುತ್ತೆ, ಆದರೆ ಕ್ರೇವಿಂಗ್ ಇಲ್ಲ, ಓವರ್ ಈಟಿಂಗ್ ಆಗೋಲ್ಲ ಫ್ರೂಟ್ಸ್ ತಿಂದಾಗಲಿ ಅಥವಾ ಯಾವುದೇ ವೆಜಿಟೇಬಲ್ಸ್ ತಿಂದಾಗಲಿ. ಬಟ್ ಫುಡ್ ತಿಂದಾಗ ಯಾಕೆ ಈ ರೀತಿ ನಮಗೆ ಕ್ರೇವಿಂಗ್ಸ್ ಬರುತ್ತೆ, ತಿನ್ನಬೇಕು ಅಂತ ಅನಿಸುತ್ತೆ ಅಂದರೆ ಅದರಲ್ಲಿ ಉಪ್ಪು ಇದೆ. ಉಪ್ಪು ಏನು ಮಾಡುತ್ತೆ, ನಮ್ಮ ಟೇಸ್ಟ್ ಬಡ್ಸ್ಗೆ ಇನ್ನು ಬೇಕು ಅನ್ನೋ ಆಸೆ ಹುಟ್ಟಿಸುತ್ತೆ. ಸೊ ತಿಂತೀವಿ. ಈಗ ಮಕ್ಕಳು ಮನೇಲಿ ಊಟ ಕಡಿಮೆ ತಿಂತಾರೆ. ಈವನ್ ಚಾಟ್ಸಲ್ಲಿ ಮಸಾಲೆ ಇರುತ್ತೆ, ಉಪ್ಪು ಜಾಸ್ತಿ ಇರುತ್ತೆ. ಈವನ್ ಚಿಪ್ಸು, ಲೇಸು ಇದನ್ನೆಲ್ಲ ಭಾಳ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಯಾಕಂದರೆ ಅದರಲ್ಲಿ ಉಪ್ಪಿನ ಅಂಶ ಇದೆ. ಉಪ್ಪು ಏನಾಗ್ಬಿಟ್ಟಿದೆ, ಕ್ರೇವಿಂಗ್ಸ್ನ ಜಾಸ್ತಿ ಮಾಡ್ತಾಯಿದೆ. ನೀವು ಉಪ್ಪು ಬಿಟ್ಟು ನೋಡಿ, ಉಪ್ಪು ಹಾಕ್ಲಾರ್ದೆ ಅಡುಗೆ ಮಾಡಿ ಯಾರೂ ತಿನ್ನಲ್ಲ. ಸೊ ಉಪ್ಪು ಪಾಯ್ಸನ್ ಇದ್ದಂಗೆ ಎಲ್ಲ ರೀತಿಯ ಕಾಯಿಲೆಗಳಿಗೆ, ಈವನ್ ಶುಗರ್ ಆಗಲಿ, ಹೈಪರ್ ಟೆನ್ಷನ್ಸ್ ಆಗಲಿ, ಥೈರಾಯ್ಡ್ ಆಗಲಿ, ಎಲ್ಲ ಕಾಯಿಲೆಗಳು, ಈವನ್ PCOD, ಈ ಥರದ್ದೆಲ್ಲ ಕಾಯಿಲೆಗಳಿಗೆ ಕಾರಣ ಈ ಉಪ್ಪು. ಆದಷ್ಟು ನೀವು ಉಪ್ಪನ್ನ ಸೇವನೆ ಕಡಿಮೆ ಮಾಡಬೇಕು. ಆದಷ್ಟು ಭಾಳ ಪ್ರೊಸೆಸ್ಡ್ ಆಗಲಾರ್ದೆ ಅಂತ ಪಿಂಕ್ ಸಾಲ್ಟು ಅಥವಾ ರಾಕ್ ಸಾಲ್ಟ್, ಕಲ್ಲುಪ್ಪು ಅಂತೀವಲ್ಲ, ಅದನ್ನೇ ಬಳಸಿ, ಅದು ಸ್ವಲ್ಪ ಪ್ರಮಾಣದಲ್ಲೇ ಬಳಸಿ. ಕೆಲವು ದೇಶಗಳಿದೆ, ಬ್ರೆಜಿಲಲ್ಲಿ, ಇನ್ನೂ ಅವರು ಉಪ್ಪನ್ನೇ ಬಳಸ್ತಾ ಇಲ್ಲ. ಈ ಉಪ್ಪು ಯಾಕೆ ಬಳಸ್ತಾ ಇದ್ದೀವಿ ನಾವು ಅಂದರೆ, ಉಪ್ಪಿನ ಬಳಕೆ ಎಲ್ಲೇ ಆಗುತ್ತೆ ಅಂದರೆ, ಪದಾರ್ಥಗಳನ್ನ ಕೆಡಬಾರ್ದು ಅಂತ ನಾವು ಸ್ಟಾರ್ಟಿಂಗಲ್ಲಿ ಉಪ್ಪನ್ನ ಬಳಸ್ತಾ ಬಂದ್ವಿ. ಅದನ್ನೇ ರುಚಿ ಮಾಡ್ಕೊಂಡ್ಬಿಟ್ವಿ ಉಪ್ಪು ಹಾಕಿ ಮಾಡೋದನ್ನ. ಸೊ ಆದ ಕಾರಣ ಆದಷ್ಟು BP, ಶುಗರ್, ಥೈರಾಯ್ಡ್ ಇದ್ದರು, PCOD ಇದ್ದರು, ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇರೋರು ಉಪ್ಪನ್ನ ಕಡಿಮೆ ಮಾಡಿಕೊಂಡು ಊಟ ಮಾಡಿ. ನೆಕ್ಸ್ಟ್ ಸ್ಟೆಪ್ ಬರ್ತಾ ನೀವು ಅಡುಗೆನ ಉಪ್ಪಿಲ್ಲದೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಆದಷ್ಟು ಫಲಾಹಾರ, ಈ ಫ್ರೂಟ್ ಡಯಟ್ಗೆ, ನಮ್ಮ ಒರಿಜಿನಲ್ ಫುಡ್ಗೆ ಬರಬೇಕು ಅನ್ನೋದೇ ನನ್ನ ಆಸೆ. ಈ ಒರಿಜಿನಲ್ ಫುಡ್ಡಿಂದ ನಿಮಗೆ ಯಾವುದೇ ರೀತಿಯ ಕಾಯಿಲೆಗಳು ಬರಲ್ಲ, ನೀವು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇರಲ್ಲ, ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇರಲ್ಲ. ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಖುಷಿಯಾಗಿ ನೀವು ಜೀವನನ ಲೀಡ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.